2017ನೇ ಸಾಲಿನ ಶಾಲಾ ಸಂಸತ್ತಾಗ ಉಪ ಪ್ರಧಾನಮಂತ್ರಿಯಾಗಿ ಅಭ್ಯರ್ಥಿ ಸಲ್ಲಿಸೀನಿ. ಈ ನಾಮಪತ್ರಿಕೆಯನ್ನು ಚುನಾವಣಾ ಅಧಿಕಾರಿಗೆ ಸಲ್ಲಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಜೀವಿಕಾ ಭಟ್ಟ. ನಾನು ಈ ಸಲ ಶಿಕ್ಷಣ ಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿಸಲಿದ್ದೀನಿ. ನಾನು ಚುನಾವಣಾ ಅಧಿಕಾರಿಯವರಿಗೆ ನನ್ನ ನಾಮಪತ್ರ ಸಲ್ಲಿಸ್ತೀನಿ. ನನ್ನ ಹೆಸರು ಜೀವನ್ ಕಾಕಡೆ. ನಾನು 2026-27ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೇನೆ. ನಾನು ಚುನಾವಣಾ ಅಧಿಕಾರಿಯವರಿಗೆ ನನ್ನ ನಾಮಪತ್ರಿಕೆಯನ್ನು ಸಲ್ಲಿಸುತ್ತೇನೆ. ಚುನಾವಣಾ ಅಧಿಕಾರಿಗಳು ಇಲ್ಲಿ ಕೂತ್ಕೊಂಡಾರ. ಅದೇ ರೀತಿ ಚುನಾವಣೆಯ PRO ಇವರು ಕೂತ್ಕೊಂಡಾರ. ಇಲ್ಲಿ ಬ್ಯಾಲೆಟ್ ಪೇಪರ್ ಅದ. ಈ ಬ್ಯಾಲೆಟ್ ಪೇಪರ್ ಒಳಗೆ ಯಾರು ಒಬ್ರು ಏನಾಗಿಲ್ಲ ಮಾರ್ಕ್ ಅಂದ್ರೂ ಮಾಡಿಲ್ಲ. ತೋರಿಸಿ ನಾ ಏನ್ ಮಾಡ್ತೀನಿ, ಈಗ ಶಾಲಾ ಪ್ರಾರಂಭವನ್ನ ಮಾಡ್ತೀನಿ. ಮತದಾನ ಪದ್ಧತಿ ಹೆಂಗ ಅನಿಸ್ತು? ನನಗೆ ಹೆಂಗೆ ಅನಿಸ್ತಂತಂದ್ರೆ ದೊಡ್ಡವರಿಗೆ 18+ ಅವರಿಗೆ ಅಷ್ಟೇ ಓಟ್ ಹಾಕ ಕೊಡ್ತಾರೆ ಅವ್ರಿಗೆ. ಆದ್ರೆ ನಮ್ಮ ಸ್ಕೂಲ್ ಒಳಗೆ ನಮಗೂ ಓಟ್ ಹಾಕ ಕೊಡ್ತಾರೆ. 10th ಅವ್ರು ನಿಂದಿರ್ತಾರೆ, ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಅದು ಚಲೋ ಅನ್ನಿಸ್ತೆ. ಆಮೇಲೆ ಮತ್ತೆ ಎಲ್ಲರೂ ಪ್ರಚಾರ ಮಾಡ್ತಾರೆ, ನಮಗೆ ಅವ್ರಿಗೆ ಹಾಕ್ಬೇಕಂತ ಅಷ್ಟೇ. ಆಮೇಲೆ ನಿನ್ಗೆ ಈ ವರ್ಷ ಯಾರು ಗೆಲ್ಬೇಕಂತ ಅನಿಸ್ತೈತಿ? ಪ್ರಧಾನಿ ಒಳಗೆ ಜೀವನನ್ನ ಗೆಲ್ಬೇಕು ಅನ್ನಿಸ್ತೈತಿ. ಅದು ಯಾಕಂತಂದ್ರೆ ನಾ ಸಣ್ಣವಿದ್ದಾಗಂತನೂ ಜೀವನ ನಾನು ನೋಡ್ಕೊಂತ ಬಂದೀನಿ. ಭಾಳ ಕೆಲಸ ಮಾಡೋದಾಗ ನೋಡೀನಿ. ಅದಕ್ಕೆ ಅವನಿಗೆ ಹಾಕ್ಬೇಕಂತ. ನಿಶಾದ್, ನೀವತ್ತ ಫಸ್ಟ್ ವೋಟಿಂಗ್ ಮಾಡಿದ್ಯಲ್ಲ? ಹಾಂ ಅಕ್ಕ. ಹೆಂಗೆ ಅನ್ಸತೈತಿ ನಿನಗೀಗ? ನಂಗೀಗ ವೋಟಿಂಗ್ ಮಾಡಿ ಚಲೋ ಅನ್ಸತೈತಿ. ನಿನಗೆ ವೋಟಿಂಗ್ ಯಾಕೆ ಮಾಡ್ಬೇಕು ಅನ್ಸುತ್ತೆ? ಈಗ ನಾವೊಬ್ರನ್ನ ಈಗ ಆಯ್ಕೆ ಮಾಡಿದ್ರೆ ಅವರು ನಮ್ದು ಕೆಲಸ ಮಾಡ್ತಾರೆ, ನಮ್ಮ ಸ್ಕೂಲ್ ಚಲೋ ಮಾಡ್ತಾರೆ. ಅದ್ರ ಸಂದ ನಿಂಗೆ ವೋಟಿಂಗ್ ಮಾಡ್ಬೇಕಂತ. ನೀನು ವೋಟಿಂಗ್ ಮಾಡ್ಬಂದು ನಿಂಗೆ ಸ್ಯಾಟಿಸ್ಫೈಡ್ ಆಗಿತ್ತಲ್ಲ? ಹಾಂ ಅಕ್ಕ, ಅವರ ಪ್ರಧಾನಿ ಅಕ್ಕಾರ ಸ್ಯಾಟಿಸ್ಫೈಡ್. ನೋಡಿ, ನಿನ್ನ ಪ್ರಕಾರ ಯಾರು ಪ್ರಧಾನಿ ಆಗಬೇಕು? ನನ್ನ ಪ್ರಕಾರ ಪ್ರಸನ್ನ ಪ್ರಧಾನಿ ಆಗಬೇಕು. ಯಾಕಂದರೆ ಅವನ ಹೋದ ವರ್ಷ ಮಕ್ಕಳದ್ದಾಗೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ. ಎಲ್ಲ 9th ಹೆಲ್ಪ್ ಮಾಡಿ, ಅಂದರೆ ಹೋದ ವರ್ಷ 9th ಇದ್ದಾಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಆದರೂ ಪ್ರಸನ್ನ ಚೆನ್ನಾಗಿ ಮಾಡಿದ್ದಾರೆ. ಪ್ರಸನ್ನ ಪ್ರಧಾನಿ ಆದರೂ ಶಾಲೆಗೆ ಅಂತ ಬೇಕು. ಶಾಲೆ ಕಾರ್ಯಕ್ರಮಗಳೆಲ್ಲ ಬರ್ತಿರ್ತಾವಲ್ಲ, ಅವೆಲ್ಲ ಚೆನ್ನಾಗಿ ಹೋಗ್ತವೆ. ನಿನಗೆ ಮತದಾನ ಮಾಡಿದ್ದಿಲ್ಲ, ನಿನಗೆ ಹೆಂಗೆ ಅನ್ನಿಸ್ತು? ನಂಗೆ ಭಾಳ ಖುಷಿ ಆಯಿತು. ಹೋದ ವರ್ಷಕ್ಕಿಂತ ಭಾಳ ಚೇಂಜ್ ಇತ್ತು. ಹೋದ ವರ್ಷ ಎಲ್ಲ ನಾವು ಕ್ಲಾಸ್ ಒಳಗೆ ಕೂತ್ಕೊಂಡು ಓಟ್ ಹಾಕಿದ್ವಿ. ಈ ವರ್ಷ ಎಲ್ಲ ಸೇರಿ ಓಟ್ ಹಾಕ್ತಿದ್ವಿ. ರುದಿನಿ, ಒಳಗೆ ಮತ ಎಣಿಕೆ ಕಾರ್ಯಕ್ರಮ ನಡೀಲಿಕ್ಕತ್ತದ. ನಿನಗೇನಾದರೂ ಅದರ ಫಲಿತಾಂಶ ಗೊತ್ತದ ಏನು? ನಮಸ್ಕಾರ, ನನ್ನ ಹೆಸರು ಮದಿನಿ. ಪ್ರಧಾನಮಂತ್ರಿಯಲ್ಲಿ ಪ್ರಸನ್ನ 2 ಮತದಿಂದ ಮುಂದಿದ್ದಾನೆ. ಮತ್ತು ಕ್ರೀಡೆಯಲ್ಲಿ ಮುಗ್ಧ ಅಕ್ಕ ಮತ್ತು ಶಿವಕುಮಾರಣ್ಣ ಇಬ್ಬರು ಸಮ ಮತವನ್ನು ಗಳಿಸ್ತಿರ್ತಾರ. ಮತ್ತು ಸಾಂಸ್ಕೃತಿಕ ಮಂತ್ರಿಯಲ್ಲಿ ಪವನಣ್ಣ ಬಹಳಷ್ಟು ಮತದಿಂದ ಮುಂದಿದ್ದಾನೆ. ಮತ್ತು ಇನ್ನೂ ಮತ ಎಣಿಕೆ ನಡೆಯುತ್ತಿದೆ, ನೋಡೋಣ. ಜೀವನ್ ರವಿಶಂಕರ್ ಕಾಕಡೆ ನಮ್ಮ ಶಾಲೆಯ 2026-27ನೇ ಸಾಲಿನ ಶಾಲಾ ಸಂಸತ್ತಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಎಲ್ಲ ಕೆಲಸಗಳನ್ನು ನಾನು ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಮಾಡಿ ಶಾಲಾ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ನಾನು 9ನೇ ತರಗತಿಯ ವಿಸ್ಮಯ್ ದೀಪಕ್ ಮುಮ್ಮಿಗಟ್ಟಿ ನಮ್ಮ ಶಾಲೆಯ 26-27ನೇ ಸಾಲಿನ ಶಾಲಾ ಸಂಸತ್ತಿನ ಉಪ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದೇನೆ.
ನಾನು ನನ್ನ ಎಲ್ಲ ಕೆಲಸಗಳನ್ನು ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಮಾಡುತ್ತೇನೆಂದು ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ.